ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು ವಿಶೇಷವಾದ ವಿಡಿಯೋ ಅಂತ ಹೇಳ್ತೀನಿ. ಸೊ ಇದುವೇ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ನೋಡಿ, ಒಬ್ಬರು ಮಹಿಳೆ ಒಂದು ಗ್ಯಾಸ್ ಸಿಲಿಂಡರ್ನ, ತುಂಬಿದ ಗ್ಯಾಸ್ ಸಿಲಿಂಡರ್ನ ತನ್ನ ತಲೆ ಮೇಲೆ ಮಡಿಕೊಳ್ತಾ ಇದ್ದಾರೆ. ತಾವಿಲ್ಲಿ ಗಮನಿಸಿ. ನೋಡಿ, ಇವರು ಸರಿಸುಮಾರು 8 ಕಿಲೋಮೀಟರ್ ನೋಡಿ ಈ ರೀತಿ ತಲೆ ಮೇಲೆ ಹೊತ್ತಿಕೊಂಡು ಹೋಗ್ತಾರೆ. ಸೊ ಏನೋ ಒಂದು ತುಂಬಿದ ಗ್ಯಾಸ್ ಸಿಲಿಂಡರ್ನ ನಾವು ಕೇವಲ 100 ಮೀಟ್ರ್ ಅಂತರ ತಲೆ ಮೇಲೆ ಹೊತ್ಕೊಂಡು ಹೋಗೋದು ಬಹಳ ಕಷ್ಟಪಡ್ತೀವಿ. ಅಂಥದರಲ್ಲಿ ಈ ಮಹಾತಾಯಿ ಸರಿಸುಮಾರು 8 ಕಿಲೋಮೀಟರ್ ಅಂದರೆ ಇವರು ತೋಕೆರೆ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಇದು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಸೊ ಈ ಒಂದು ಮುಖ್ಯ ರಸ್ತೆಯ ಅಂದರೆ ಇಲ್ಲಿ ಕೊಕ್ಪೋರೆ ಅಂತಕ್ಕಂಥ ಒಂದು ಬಸ್ ನಿಲ್ದಾಣ ಇದೆ. ಸೊ ಈ ಒಂದು ಬಸ್ ನಿಲ್ದಾಣದಿಂದ ಸರಿಸುಮಾರು 3 ಗ್ರಾಮಗಳಿಗೆ ಭೇಟಿಯನ್ನು ನೀಡ್ಬೋದು. ಈಗ ಏನು ಅವರು ಪ್ರವೇಶ ನೀಡ್ತಾ ಇದ್ದಾರೆ ಅವರ ಒಂದು ಗ್ರಾಮಕ್ಕೆ, ಒಂದು ಕೊಕ್ಬೋರೆ, ಮತ್ತೊಂದು ತೋಕೆರೆ, ಮತ್ತೊಂದು ದೊಡ್ಡಾನೆ, ಈ ರೀತಿ 3 ಗ್ರಾಮಗಳಿಗೆ ಭೇಟಿ ನೀಡಬಹುದು. ತದನಂತರ ದೊಡ್ಡಾನೆಯಿಂದ ಸ್ವಲ್ಪ ಮುಂದೆ ಹೋದರೆ ಮಾಟಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ರಸ್ತೆ ಜಾಯಿಂಟ್ ಆಗುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ನೋಡಿ, ಇಲ್ಲಿನ ನಿವಾಸಿಗಳಿಗೆ ಪಾಪ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ, ಒಂದು ಸಾರಿಗೆ ಸೌಕರ್ಯ, ಒಂದು ರಸ್ತೆ ಸೌಕರ್ಯ, ಮತ್ತು ಒಂದು ನೀರಿನ ಸೌಕರ್ಯ, ಕರೆಂಟ್ ಸೌಲಭ್ಯ ಯಾವುದು ಸಹ ಕೊಟ್ಟಿಲ್ಲ. ಸೊ ತಮಿಳುನಾಡು ಸರ್ಕಾರಗಳನ್ನು ಗಮನಿಸಿದಾಗ ಅಂತಹ ಒಂದು ದಟ್ಟ ಅರಣ್ಯ ಪ್ರದೇಶಗಳಲ್ಲೇ ಅವ್ರಿಗೆ ಬೇಕಾದಂಥ ಸಾರ್ವಜನಿಕ ವಲಯಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ತಮಿಳುನಾಡು ಸರ್ಕಾರ ನೀಡಿದೆ. ನಾನು ಈಗಾಗಲೇ ವಿಡಿಯೋಗಳನ್ನು ಪ್ರಸಾರ ಮಾಡಿ ತೋರ್ಪಡಿಸಿದ್ದೀನಿ. ಆದರೆ ಇದೇನು ಒಂದು ಚಿಕ್ಕದಾದಂಥ ಪ್ರದೇಶಗಳು, ಸೊ ಇಲ್ಲಿಗೆ ಒಂದು ಸುಸಜ್ಜಿತವಾದ ಒಂದು ರಸ್ತೆಯನ್ನು ಕಲ್ಪಿಸಿ ಒಂದು ಸಾರ್ವಜನಿಕ ವಲಯಕ್ಕೆ ಒಂದು ಆಸರೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರು ಬೇಕಾದಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡಬಹುದು. ಹಾಗೆ ಈ ಒಂದು ರಸ್ತೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರವಾಸಿಗರಿಗೆ, ಮಲೆ ಮಹದೇಶ್ವರ ಬೆಟ್ಟ ಏನು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ತರಹದ ಗೊಂದಲಗಳಾಗಲ್ಲ. ಯಾಕಂದರೆ ಏನು ಈ ಒಂದು ರಸ್ತೆಯ ಮಾರ್ಗವಾಗಿ ಅಂದರೆ ಟ್ರಾಫಿಕ್ ಜಾಮು ಮತ್ತು ಮತ್ತೊಂದು ಮಗದೊಂದು ಯಾವುದೂ ಆಗಲ್ಲ. ಯಾಕಂದರೆ ಟ್ರಾಫಿಕ್ ಜಾಮ್ ಆದಂತಹ ಸಂದರ್ಭದಲ್ಲಿ ಒನ್ ವೇ ಮಾಡಿಬಿಡ್ಬೋದು. ಯಾಕಂದರೆ ಈ ರಸ್ತೆಯನ್ನು ಅನುಸರಿಸಿದಾಗ ಯಾವುದೇ ತರಹ ಗೊಂದಲಗಳು. ಆಮೇಲೆ ಟೂರಿಸಮ್, ನಮ್ಮ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇದನ್ನು ಈಗ ನಾವು ಗಮನಿಸಿದಾಗೆ ಅರಣ್ಯ ಸಂಪನ್ಮೂಲ ಹಾಳಾಗುತ್ತೆ, ಹಾಗೆ ಈ ಥರ ಒಂದು ಮಾಹಿತಿಗಳನ್ನು ಹೊರಹಾಕ್ತಾರೆ. ಸೊ ಅರಣ್ಯ ಸಂಪನ್ಮೂಲಕ್ಕೆ ಯಾವುದೇ ತರಹದ ಅನಾಹುತ ಆಗದಂತೆ ಭದ್ರತೆಗಳನ್ನು ಕಾಯ್ದುಕೊಂಡು ಸಾರ್ವಜನಿಕ ವಲಯಕ್ಕೆ ರಸ್ತೆ ಸೌಕರ್ಯವನ್ನು ಕೊಡೋದ್ರಿಂದ ಸೊ ಒಂದು ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚಿನ ಆದಾಯವೂ ಸಹ ಸಿಗುತ್ತೆ. ಹಾಗೆ ಅರಣ್ಯ ಸಂಪನ್ಮೂಲಕ್ಕೆ ಯಾವುದೇ ತರಹದ ಅನಾಹುತವೂ ಸಹ ಆಗಲ್ಲ. ಯಾಕೆಂದರೆ ಅಲ್ಲಲ್ಲೇ ಭದ್ರತೆಗಳನ್ನ ಕೊಡಬೇಕು. ಈಗ ಬೆಳಗಿರಿ ರಂಗನ ಬೆಟ್ಟ ಇದೆ, ಸೊ ಕೆ ಗುಡಿ ಇದೆ. ಸೊ ಅದೇ ತರಹ ಇದು ಸಹ, ಅರ್ಥ ಆಯ್ತಾ? ಈಗೆಲ್ಲ ಅರಣ್ಯ ಸಂಪನ್ಮೂಲ ಹಾಳಾಗೋಗಿದೆಯಾ, ಒಂದು ಚೆಕ್ ಪೋಸ್ಟ್ ಅಳವಡಿಸಿದ್ದಾರೆ, ಎಂಟ್ರೆನ್ಸ್ ಆಯ್ತಿದ್ದಲ್ಲ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತೆಗೆದುಕೊಳ್ತಾರೆ. ಸೊ ತದನಂತರ ಸಾರ್ವಜನಿಕರು ಅವ್ರ ಅನುಕೂಲಕ್ಕೆ ತಕ್ಕನ ಹಾಗೆ ಸಹಕಾರಿಯಾಗಿದೆ. ಅದೇ ತರಹ ಈ ಒಂದು ಭಾಗವಾಗಿಯೂ ಸಹ ಮಲೆ ಮಹದೇಶ್ವರ ಬೆಟ್ಟ ಎಲ್ಲೆಲ್ಲಿ ಕುಗ್ರಾಮಗಳಿದೆ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಕರ್ನಾಟಕ ಸರ್ಕಾರ ಇವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಕೊಡೋದರ ಜೊತೆಗೆ ಒಂದು ಪ್ರವಾಸೋದ್ಯಮ ಅಂದರೆ ಒಂದು ಟೂರಿಸಂ ಸ್ಥಳಗಳನ್ನಾಗಿ ಇಲ್ಲಿ ಪರಿವರ್ತನೆಗಳನ್ನು ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ. ಸೊ ಒಂದು ವೇಳೆ ಇದೇ ಸ್ಥಳದಲ್ಲಿ ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಯಾರೂ ಇದೇ ತರಹ ಒಂದು ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಇಟ್ಕೊಂಡು 8-10 ಕಿಲೋಮೀಟ್ರ್ ಹೀಗೆ ಹೊತ್ಕೊಂಡೋಗ್ಯಾರ, ಹೇಗಿರ್ತಿತ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.